ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಅಡುಗೆ ಮನೆ ಕ್ಲೀನ್ ಮಾಡೋದು ಅನ್ನೋದು ಏನು ಚಿಕ್ಕ ವಿಷಯನಾ? ತುಂಬ ದೊಡ್ಡ ವಿಷಯ ಅಲ್ವಾ? ಹಬ್ಬಕ್ಕೆ ಕ್ಲೀನ್ ಮಾಡಬೇಕಾಗತ್ತೆ, ಆದರೆ ಏನು ಮಾಡೋದು, ಕಷ್ಟಪಡಲೇಬೇಕು. ಹಾಗೆ ನಿಮಗೆ ಕಷ್ಟ ಆಗದಿರ ಈಸಿ ಮೆಥಡಲ್ಲಿ ಯಾವ ರೀತಿ ಅಡುಗೆ ಮನೆ ಕ್ಲೀನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆಲ್ರಿಗೂ ಯೂಸ್ ಆಗಿರೋ ಈ ವಿಡಿಯೋನ ಇನ್ನೊಬ್ಬರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಬನ್ನಿ ಏನು ಅಂತ ನೋಡೋಣ. ಪ್ರತಿಯೊಂದು ವಸ್ತುನೂ ಸಹ ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಯಾವ ರೀತಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಜಿಡ್ಡು ಗಿಡ್ಡು ಎಲ್ಲ ಕ್ಲೀನ್ ಆಗೋಗುತ್ತೆ ಕಣ್ರಿ. ಬನ್ನಿ ನೋಡೋಣ. ನೋಡಿ, ಇದು ನಮ್ಮ ಅಡುಗೆ ಮನೆ ಅನ್ನೋದು ಈ ರೀತಿ ಇದೆ. ನಮ್ಮದು ಹೋಟೆಲ್ ಇರೋ ಕಾರಣದಿಂದಾಗಿ ನಾನಂತೂ ಅವಾಗಂತೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಈ ರೀತಿ ಹಬ್ಬಗಳಿಗೆ ಒಂದು 3-4 ಸಾರಿ ಕ್ಲೀನ್ ಮಾಡ್ಕೊತೀನಿ ವರ್ಷಕ್ಕೆ ಅಂತಲೇ ಹೇಳ್ಬೋದು. ನೀವೇನಾದರೂ ತಿಳ್ಕೊಳ್ಳಿ ಇದ್ರ ಮೇಲೆ. ಹಾಗೆ ನೋಡಿ, ಇಷ್ಟೆಲ್ಲ ಇದ್ದಾವೆ ಕ್ಲೀನಿಂಗ್ ಸಾಮಾನು. ನೋಡಿದ್ರೆ ನಿಮಗೆ ಅಪ್ಪ ಅನಿಸ್ಬೇಕು, ಹಾಗಿದೆ ಅಲ್ವಾ? ನಾನು ಈ ಈಸಿ ಮೆಥಡು ತಿಳ್ಕೊಂಡು ನಿಮಗೂ ಸಹ ತಿಳಿಸ್ತಾ ಇದ್ದೀನಿ, ನಿಮಗೂ ಸಹ ಈಸಿ ಆಗಲಿ ಅಂತ. ನೋಡಿ, ಈ ರೀತಿ ಇರೋ ಅಡುಗೆ ಮನೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅನ್ನೋದನ್ನು ಆ ವಿಡಿಯೋ ಕ್ಲಿಪ್ಪಿಂಗು ಸಹ ನಿಮಗೆ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡೋದಂತೂ ಮರಿಬೇಡಿ. ನೋಡಿ, ಗ್ಯಾಸ್ ಸ್ಟವ್ ಇಟ್ಟಿರೋ ಹತ್ರ ಟೈಲ್ಸು, ಗೋಡೆ ಟೈಲ್ಸು ಹೇಗಾಗಿದೆ, ಜಿಡ್ಡು ಎಲ್ಲ ಒಣಗೋಗಿದೆ. ಈ ರೀತಿ ಆಗಿರೋದೇನು ತಮಾಷೆ ವಿಷಯನಾ? ಕ್ಲೀನ್ ಮಾಡೋದು ಉಜ್ಜಿ ಕೈಯೇ ಬಿದ್ದೋಗುತ್ತೆ. ಅದಕ್ಕೆ ನೋಡಿ, ಈ ಏರಿಯಲ್ ಪೌಡರು ಉಪಯೋಗಿಸ್ಕೊಂಡು ಯಾವ ರೀತಿ ಕ್ಲೀನ್ ಮಾಡ್ಬೋದು ಈಸಿ ಮೆಥಡಲ್ಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಿಜಕ್ಕೂ ಕಣ್ರಿ, ಒಂದು ಪವಾಡ ಥರನೇ ಕೆಲಸ ಮಾಡುತ್ತೆ. ಇದಂತೂ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ, ಆ ರೀತಿ ಅಂತೂ ತಿಳ್ಕೊಂಬಿಡಿ. ನೋಡಿ, ಸ್ವಲ್ಪ ಲೈಟಾಗಿ ನೀರು ಚುಮ್ಮಿಸಿ ಟೈಲ್ಸ್ಗೆಲ್ಲ ಈ ರೀತಿ ಸ್ಟೀಲ್ ನಾರು ಬರುತ್ತೆ ನೋಡಿ, ಅದು ತೊಗೊಂಡು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಅಂದರೆ ಏರಿಯಲ್ ಡಿಟರ್ಜೆಂಟ್ ಪೌಡರ್ನ ಸ್ವಲ್ಪ ಡಿಪ್ ಮಾಡಿ ಈ ರೀತಿ ಸುಮ್ಮನೆ ಹಂಗೆ ಉಜ್ಜಿದ್ರೆ ಸಾಕು ಕಣ್ರಿ. ಬಲವಾಗಿ ಉಜ್ಜಬೇಕು ಅನ್ನೋದೇನೂ ಇಲ್ಲ. ಸುಮ್ಮನೆ ಹಂಗೆ ಉಜ್ಜಿದ್ರೆ ಸಾಕು, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಈ ಏರಿಯಲ್ ಪೌಡ್ರಿಂದ. ನೋಡಿ, ಎಲ್ಲ ಎಷ್ಟು ಗಲೀಜಾಗಿದೆ ನೋಡಿ, ಎಲ್ಲ ನೋಡ್ತಾ ಇರ್ಬೋದಲ್ವಾ? ನೋಡಿ, ಎಲ್ಲ ಉಜ್ಜಿ ಒರೆಸಿ ಸಹ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ನೋಡಿ, ನೀವೇ ನೋಡ್ಬೋದು ಇಲ್ಲಿ ಅಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ. ನೋಡಿ ನೋಡ್ತಾ ಇದ್ದೀರಲ್ವಾ? ನೋಡಿದ್ರಾ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ. ಆವಾಗಲೇ ನಾನು ತೋರಿಸಿದ್ನಲ್ವಾ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾಯಿದೆ. ಅದ್ರ ಟೈಲ್ಸ್ ಮೇಲೆ ಕಾಣ್ತಾ ಇದೆ ನೋಡಿ, ಬೆಳಕು ಕಾಣ್ತಾ ಇದೆ ನೋಡಿ. ಆ ರೀತಿ ಕ್ಲೀನ್ ಆಗಿದೆ. ನಾನು ಹೇಳೋದು ಸುಳ್ಳಲ್ಲ, ಖಂಡಿತವಾಗ್ಲೂ ನೀವೇ ನೋಡಿ. ಅದ್ರ ಮೇಲೆ ಟೈಲ್ಸ್ ಮೇಲೇ ಗೊತ್ತಾಗ್ತಾ ಇದೆ, ವಾಲ್ ಟೈಲ್ಸ್ ಮೇಲೆ ಅಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಮೊದಲಿದ್ದಿದ್ದು ಈ ರೀತಿ ನೋಡಿ, ಇವಾಗ ಯಾವ ರೀತಿ ಆಗಿದೆ. ಬೆಳಕು ಕಾಣ್ತಾ ಇದೆ ನೋಡಿ, ಟೈಲ್ಸ್ ಮೇಲೆ ಬೆಳಕು ಕಾಣ್ತಾ ಇದೆ. ಆ ರೀತಿ ಪಳ ಹೊಳಿತಾ ಇದೆ ನೋಡಿ, ಕನ್ನಡಿ ಥರ ಕಾಣ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು, ಇದರಲ್ಲಿ ಫೇಕ್ ಏನೂ ಇಲ್ಲ. ಖಂಡಿತವಾಗ್ಲೂ ಇದೊಂದು ಸಣ್ಣ ಟಿಪ್ಸೇ ಅಂತ ತಿಳ್ಕೊಳ್ಳಿ. ನಿಮಗಂತೂ ತುಂಬ ಯೂಸ್ ಆಗುತ್ತೆ ಈ ಸಣ್ಣ ಟಿಪ್ಸ್. ಆದರೂ ಸಹ ನೀವೆಲ್ಲರೂ ಖಂಡಿತವಾಗ್ಲೂ ಈ ಟಿಪ್ಸ್ನ ಉಪಯೋಗಿಸ್ಕೊಂಡು ಎಲ್ಲರೂ ಕ್ಲೀನಿಂಗ್ನ ಈಸಿ ಮಾಡ್ಕೊಳ್ಳಿ ಹಬ್ಬದ ಟೈಮಲ್ಲಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಪ್ರತಿಯೊಂದು ಟೈಲ್ಸು ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಪಳ ಅಂತ ಇದೆ. ಅಷ್ಟೇ ಅಲ್ಲ, ಸ್ಲ್ಯಾಬ್ ಇರುತ್ತೆ ನೋಡಿ, ನಾವು ಸ್ಟವೆಲ್ಲ ಇಡ್ತೀವಲ್ಲ, ಗ್ಯಾಸ್ ಸ್ಟವೆಲ್ಲ, ಆ ಸ್ಲ್ಯಾಬ್ ಮೇಲೆ ನೋಡಿ ಎಣ್ಣೆ ಕರೆ ಆಗಿರ್ಬೋದು. ನಾನು ನಿಮಗೆ ಮೊದಲೇ ತಿಳಿಸಿದ್ದೀನಿ, ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಳಕ್ಕೆ ಅಂದರೆ ಮಂತ್ಲಿ ಒಂದು ಸರಿ ಕ್ಲೀನ್ ಮಾಡ್ಕೊಳಕ್ಕೆ ನನಗಂತೂ ಬಿಡುವು ಸಿಕ್ಕಲ್ಲ ಹೋಟೆಲಿರೋ ಕಾರಣದಿಂದಾಗಿ. ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಬ್ಯುಸಿ ಇರ್ತಾರೆ ನೋಡಿ ಲೇಡೀಸು, ಹೊರಗಡೆ ಕೆಲಸಕ್ಕೆ ಹೋಗೋರು, ಗೃಹಿಣಿಯರು, ಅಥವಾ ಈ ಥರ ವ್ಯಾಪಾರ ಮಾಡೋರಾಗಲಿ, ಏನೇ ಆಗಲಿ, ಯಾರಿಗೇ ಆಗಲಿ ಕಣ್ರಿ, ಅವ್ರಿಗೆ ಅಂತಲ್ಲ, ಮನೇಲಿರೋ ಗೃಹಿಣಿಯರಿಗೂ ಸಹ ತುಂಬ ಯೂಸ್ಫುಲ್ ಆದ ಟಿಪ್ಸು ಅಂತ ಹೇಳ್ಬೋದು. ಕ್ಲೀನಿಂಗ್ ಪರ್ಪಸ್ ಅಂತ ಇದಂತೂ. ನೋಡಿ, ಈ ಥರ ಎಲ್ಲ ಜಿಡ್ಡು ಕಟ್ಟಿದೆ ನೋಡಿ. ನಾನು ಫೋರ್ಸಪಲ್ಲಾಗಿ ಸಹ ಉಜ್ಜ್ತಾ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಸ್ವಲ್ಪ ಏರಿಯಲ್ ಪೌಡ್ರನ್ನ ಡಿಪ್ ಮಾಡಿಕೊಂಡು ಉಜ್ಜಿದ್ರೆ ಆಯಿತು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮೊದಲೇ
ಕ್ಲೀನ್ ಮಾಡೋಕ್ಕೆ ಮುಂಚೆ ಇರೋ ಕ್ಲಿಪ್ಪಿಂಗು, ಇವಾಗ ಕ್ಲೀನ್ ಮಾಡಿದ್ಮೇಲೆ ಇರೋ ಕ್ಲಿಪ್ಪಿಂಗು ಡಿಫ್ರೆನ್ಸು ನೀವೇ ನೋಡ್ಕೊಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಅಷ್ಟೇ ಅಲ್ವಾ, ಜಿಡ್ಡಿನ ಅಂತಹ ಪದಾರ್ಥ ಇರ್ಬೋದು, ಏನೇ ಆಗಿರ್ಬೋದು, ಕರೆ ಕಟ್ಟಿರೋದಾಗಿರ್ಬೋದು, ಪ್ರತಿಯೊಂದು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇದು ನಮ್ಮ ಕರೆಂಟ್ ಸ್ಟವ್ ಆಗಿರುತ್ತೆ. ಕರೆಂಟ್ ಸ್ಟವ್ ಮೇಲೆ ಇಟ್ಬಿಟ್ಟು ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಹುಕ್ಕೋಗಿರುತ್ತೆ ಅದು, ಮತ್ತು ಆ ಬಿಸಿಗೆ ಆ ಕರೆ ಕಟ್ಕೊಂಡಿರುತ್ತೆ. ಅದು ಸಹ ಅಷ್ಟೇ ಈ ಏರಿಯಲ್ ಪೌಡ್ರಿಂದ ಆರಾಮಾಗಿ ಕ್ಲೀನ್ ಆಗುತ್ತೆ. ನೋಡಿ, ನಾನು ಇಲ್ಲೊಂದು ಸ್ಕ್ರಬ್ ತಗೊಂಡು ಇದ್ರ ಮೇಲೆ ಏರಿಯಲ್ ಪೌಡ್ರನ್ನ ಸಿಂಪಡಿಸಿ ಈ ರೀತಿ ಸುಮ್ಮನೆ ಪ್ರೆಸ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಸ್ಟವ್ ಹಾಳಾಗುತ್ತಲ್ವ, ಸುಮ್ಮನೆ ಹಾಗೆ ನಾನು ಉಜ್ಜುತ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವೇ. ಇದೆಲ್ಲ ನೋಡಿ ಜಿಡ್ಡು ಕಟ್ಕೊಂಡು ಹೋಗಿದೆ, ಅದೆಲ್ಲ ಸಹ ಅಷ್ಟೇ ನೋಡಿ, ನೋಡ್ತಾ ಇರ್ಬೋದು. ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಜಿಡ್ಡು ಕಟ್ಕೊಂಡೋಗಿದೆ, ಅದೆಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಇದೇನು ನೆನೆಸಿಡ್ಬೇಕಪ್ಪ, ಬೇರೆದೇನಾದರೂ ಹಾಕಬೇಕಪ್ಪ ಅನ್ನೋದೇನೂ ಇಲ್ಲ. ಸ್ವಲ್ಪ ಸಿಂಪಡಿಸಿ ಏರಿಯಲ್ ಪೌಡ್ರನ್ನ, ಅಂದರೆ ಡಿಟರ್ಜೆಂಟ್ ಪೌಡ್ರನ್ನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಮೊದಲಿಗೂ ನಂತರಕ್ಕೂ ಡಿಫ್ರೆನ್ಸ್ ನೋಡಿ. ನೋಡಿ, ಕರೆಂಟ್ ಸ್ಟವ್ ಮೇಲೆ ಗೋಡೆ ವಾಲ್ದು ಫೋಟೋ ಸಹ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಪಳ ಅಂತ ಕನ್ನಡಿ ಥರ ಹೊಳಿತಾ ಇದೆ ಮೊದಲಿಗೂ ಈಗೂ. ಅಷ್ಟೇ ಅಲ್ಲ ನೋಡಿ, ಇದು ಎಣ್ಣೆಯಿಂದ ಜಿಡ್ಡಾಗಿರೋ ಅಂತಹ ಪಾತ್ರೆ ಇದಾಗಿರುತ್ತೆ. ಅಕಸ್ಮಾತಾಗಿ ನೀವು ಇವಾಗ ಬೋಂಡ ಏನಾದರೂ ಸುಟ್ಟಿರೋ ಎಣ್ಣೆನ ಈ ಪಾತ್ರೆನಲ್ಲಿ ಆಟ್ಕೊಂಡಿರೋದು, ಅಥವಾ ಎಣ್ಣೆ ಇದರಲ್ಲಿ ಚೆಲ್ಲೋಗಿ ಒಂದು ದಿವಸ ಉಳಿದ ಮೇಲೆ ಮಾಡೋದು, ಈ ರೀತಿ ಸಹ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ, ಪಳ ಅಂತ ಕನ್ನಡಿ ರೀತಿ ಹೊಳಿತಾ ಇದೆ ನೋಡಿ. ಎಷ್ಟು ಸುಲಭವಾಗಿ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಖಂಡಿತ ಇದಂತೂ ನೀವು ಮರಿಬೇಡಿ, ಯೂಸ್ ಮಾಡ್ಕೊಳ್ಳಿ ಈ ಟಿಪ್ಸ್ ಅಂತೂ. ಇಷ್ಟೇ ಅಲ್ಲ, ನೀವು ದೇವ್ರ ಪಾತ್ರೆ ಸಹ ಜಿಡ್ಡು ಜಾಸ್ತಿ ಆಗಿದ್ದರೆ ಅದು ಸಹ ನೀಟಾಗಿ ಜಿಡ್ಡು ಬಿಟ್ಟೋಗುತ್ತೆ. ಈ ಏರಿಯಲ್ ಪೌಡ್ರಿಂದ ಒಂದು ಸರಿ ಉಜ್ಜಿ ಎಲ್ಲ ನೀಟಾಗಿ ತೊಳ್ಕೊಂಡು ಮತ್ತೆ ಹುಣಸೆಹಣ್ಣು ಪೀತಾಂಬರಿ ಹಾಕ್ಕೊಂಡು ತೊಳ್ಕೊಂಡ್ರೆ ಪಳ ಅಂತಿರುತ್ತೆ. ಆ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಗೆ ತಿಳಿಸಿಲ್ಲ, ಕರೆಂಟು ರನ್ನಿಂಗ್ ಇರೋ ಕಾರಣದಿಂದಾಗಿ ಸ್ವಿಚ್ ಬಾಕ್ಸ್ ಒರೆಸಿಲ್ಲ. ಖಂಡಿತ ಮೊದಲಿಗೂ ಇವಕ್ಕೂ ಡಿಫ್ರೆನ್ಸ್ ನೋಡ್ಬೋದು, ಅಡುಗೆ ಮನೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇದಾಗಿತ್ತು ಇವತ್ತಿನ ಕ್ಲೀನಿಂಗ್ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.